ನೋಡಿ ನನ್ನ ಫಸ್ಟ್ ಗಿಫ್ಟ್ ಸಂಕ್ರಾಂತಿ ಗಿಫ್ಟ್. ಕೊಬ್ಬರಿ ಹಾರ್ಟ್ ಶೇಪಲ್ಲಿ ಇದೆ ಅಂತೆ. ನಾನು ಬ್ಲಾಗ್ ನೋಡಿ ಲೈಕ್ ಮಾಡಲಿ ಅಂತ ಅದೊಂದು ರಿಮೈಂಡರ್. ಈ ಸ್ಯಾರಿ ಬಂದು ಇಟ್ಸ್ ಮೈಸೂರು ಸಿಲ್ಕ್ ಸ್ಯಾರಿ, ಕ್ರೀಪ್ ಸ್ಯಾರಿ ಅಂತ ತೊಗೊಂಡೆ, ಆನ್ಲೈನಲ್ಲಿ ತೊಗೊಂಡೆ. ತಂಗಿ ನನ್ನ ನೋಡಿದ ತಕ್ಷಣ ಸೀರಿಯಲ್ ವಿಲನ್ ಥರ ಕಾಣ್ತಿದ್ಯಾ ಅಂತ ಅಂದ್ಲು. ಓವರ್ ಆಗಿ ಹಿಂಗಿಂದೆಲ್ಲ ಬೀಸ್ಬೇಡ, ಅದು ಕಾಣ್ತಿದೆ ಅಮ್ಮ ಇನ್ನೊಂಚೂರು ಹಿಂದೆ. ಕಷ್ಟದ ಸಿಲೆಬಸ್ ಅಂತ ಹೇಳ್ತಾ ಇದ್ದಾಳೆ. ನಾವೆಲ್ಲ ಎಷ್ಟು ದಿನ ರಜಾ ಕೊಟ್ಟರು ನಾವು ಓದೋದೇ ಎಕ್ಸಾಮ್ ಹಿಂದಿನ ದಿನ ಅಷ್ಟೇ. ಎಕ್ಸಾಮ್ ಹಿಂದಿನ ದಿನ ಓದ್ರೆ ಇಷ್ಟೊಂದು ಖಾಲಿ ಆಗೋಯ್ತಾ? ಅಮ್ಮ ನಂಗ ನಿಂಗ 1200 198. ಬ್ಲೂ ಕಲರಾ? ಓ ಗಾಡಿ ಮ್ಯಾಚಿಂಗ್. ಚೆನ್ನಾಗಿದೆ. ನೋಡಿ ನನ್ನ ಫಸ್ಟ್ ಗಿಫ್ಟ್ ಸಂಕ್ರಾಂತಿ ಗಿಫ್ಟ್. ಸರಿ ಬಿಚ್ಚು, ಎಣ್ಣೆ ಇತ್ತು ಹಂಗೆ ಹಾಕೊಂಬಿಟ್ಟೆ. ಈ ಕಡೆ ತಿರ್ಗು. ನೋಡಿ ಗಾಯ್ಸ್, ನಾನು ಬರೋಷ್ಟೊತ್ತಲ್ಲಿ ಆಲ್ರೆಡಿ ರಂಗೋಲಿ ಬಿಡಿಸಿದ್ದಾರೆ. ಇವಾಗ ನೋಡಿ ನಮ್ಮಮ್ಮ ಅದೇನೇನೋ ಐಟಮ್ಸ್ ತರಿಸಿದ್ದಾರೆ, ಯಾಕಂದರೆ ಅದ್ರ ಫೋಟೋಗೋಸ್ಕರ. ಆ್ಯಂಡ್ ಇಲ್ಲೊಂದು ಪುಟಾಣಿ ರಂಗೋಲಿ ಇದೆ. ಆ್ಯಂಡ್ ಇದು ನೋಡಿ, ಇವಾಗ ಜಸ್ಟ್ ನಾನು ಅಂಗಡಿಯಿಂದ ತಂದಿದ್ದು. ಇದು ಫೋಟೋಗಂತ ಲೀಫ್ ಎಲ್ಲ ಬೇಕಂತ ತಂದೆ. ನಮ್ಮಮ್ಮ ಇವಾಗ ಏನೇನೋ ತರ್ತವ್ರೆ. ಹಾಯ್ ಗಾಯ್ಸ್, ಅವಳೊಬ್ಳು ಎಲ್ಲಿದ್ದಾಳೆ ಕಾಣಿಸ್ತಾರ? ಅಲ್ಲಿ ಹೊಸ ಗಾನ ಭಜನ. ಇನ್ನೊಂದು ಬ್ಲಾಗರ್ ನೋಡಿ. ಆ್ಯಂಡ್ ದಿಸ್ ಇಸ್ ಯುಕ್ತ. ಆಯಿತಾ? ಕಬ್ಬೇರೆ ಇಡಬೇಕಾ? ಚೆನ್ನಾಗಿದೆಯಾ ಅಂಕಲ್? ನಿಮ್ಮನೇಲೂ ಹಂಗೆ ಬಿಡಿ. ಇಲ್ವಾ? ಇರಿ ನಮ್ಮಮ್ಮ ಇನ್ನೂ ಮೆಕ್ಯಾನಿಕ್ ಮಾಡ್ತಿರ್ತಾರೆ ಪಕ್ಕ, ಅದಕ್ಕೇ ಇಷ್ಟೊತ್ತು ಲೇಟ್ ಮಾಡ್ತಿರೋದು. ನೋಡಿ ನಾನು ಹೇಳಲಿಲ್ವಾ, ಪಕ್ಕ ಮೆಕ್ಯಾನಿಕ್. ಇವಾಗ ಕಟ್ ಮಾಡ್ಕೊತಂದ? ಕೊಬ್ಬಂತ ಹೇಳ್ತಿದ್ಯಾ ನಮ್ಮಮ್ಮಂಗೆ? ಸಾಹಿತ್ಯ ಹಬ್ಬ ಜೋರ ಸಾಹಿತ್ಯ. ಅಯ್ಯೋ, ಕೆಲಸ ಮಾಡಿ ಸುಸ್ತಾಗೋಯ್ತಾ? ಯಾವ್ದು ಹೇಳು? ಕೊಬ್ಬರಿ ಹಾರ್ಟ್ ಶೇಪಲ್ಲಿ ಇದೆಯಾ ನೋಡಿ. ಅದೇನು ಗೊತ್ತಾ, ನನ್ನ ಬ್ಲಾಗ್ ನೋಡೋರು ಲೈಕ್ ಮಾಡಲಿ ಅಂತ, ಅದು ಯೂನಿವರ್ಸಿಂದ ಸೈನ್. ಅದೇ ಅದು ಕೊಬ್ಬರಿ ಹಾರ್ಟ್ ಶೇಪಲ್ಲಿ ಇದೆ ಅಂತೆ. ನನ್ನ ಬ್ಲಾಗ್ ನೋಡೋರು ಲೈಕ್ ಮಾಡಲಿ ಅಂತ ಅದೊಂದು ರಿಮೈಂಡರ್. ಹಾಗೆ ಸಬ್ಸ್ಕ್ರೈಬ್ ಮಾಡಿದ್ದಾರೆ. ನಿಂಗೆ ಗೊತ್ತಾ, ನನ್ನ ಚಾನಲ್ 3K ಸಬ್ಸ್ಕ್ರೈಬ್ ಆಯಿತು. ನೀನು ಎಷ್ಟು ತಿಂದ್ರು ಸಮಾಧಾನ ಆಗಲ್ಲ. ಸಂಕ್ರಾಂತಿ ಬಂತು ಟಟೋರಟೋ, ಮನಸ್ಸು ಬಿಟೋ ಬಿಟೋ. ಏನೋ ಒಂದು
ಎದ್ದೇಳೋಕ್ಕೂ ಮುಂಚೆನೇ ನಮ್ಮಮ್ಮ ಇಷ್ಟು ಕೆಲಸ ಮಾಡಿಬಿಟ್ಟಿದ್ದಾರೆ. ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಸದತನ ಯೂಟ್ಯೂಬ್ ಚಾನಲ್. ಫಸ್ಟ್ಲಿ ಎಲ್ರಿಗೂ ಹ್ಯಾಪಿ ಸಂಕ್ರಾಂತಿ. ಆ್ಯಂಡ್ ಈ ಸಂಕ್ರಾಂತಿಲಿ ಏನು ಸ್ಪೆಷಲ್ ಅಂದರೆ ಸಂಕ್ರಾಂತಿ ಹಬ್ಬಕ್ಕೆ ಸೀರೆ ಬೇಕೇ ಬೇಕು ಅಂತ ಸೀರೆ ತೊಗೊಂಡಿದ್ದೀನಿ. ಆ್ಯಂಡ್ ಬ್ಲ್ಯಾಕ್ ಆದರೂ ಪರವಾಗಿಲ್ಲ ಅಂತ ನನಗೆ ಈ ಕಾಂಬಿನೇಷನ್ ತುಂಬಾ ಇಷ್ಟ ಆಯಿತು. ಇಟ್ಸ್ ಮೈಸೂರು ಸಿಲ್ಕ್ ಸ್ಯಾರಿ, ಕ್ರೀಪ್ ಸ್ಯಾರಿ ಅಂತ ತೊಗೊಂಡೆ, ಆನ್ಲೈನಲ್ಲಿ ತೊಗೊಂಡೆ. ಆ್ಯಂಡ್ ಇದಕ್ಕಿಂತ ಸ್ಪೆಷಲ್ ಏನಂದರೆ ನಾನು 2 ಡಜನ್ ಅಲ್ಲ 3 ಡಜನ್ ಗಾಜನ್ ಬಳೆ ಹಾಕೊಂಡಿದ್ದೀನಿ. ಆಗಿಂದ ಜಲ್ ಅಂತಿದೆ. ಇದೊಂದು ಸ್ಪೆಷಲ್. ಆ್ಯಂಡ್ ಇವತ್ತು ಮನೇಲಿ ಬೇಗನೆ ಪೂಜೆ ಮುಗ್ದಿದೆ. ಒಂದು 6 ಗಂಟೆ ಅಷ್ಟರಲ್ಲಿ ಮುಗಿಸಿದ್ವಿ ಇವತ್ತು ಪೂಜೆ. ಸೊ ಕೆಲಸ ಎಲ್ಲ ಬೇಗ ಆಗೋಯ್ತು. ನಾನು ಹೆಂಗೆ ಕಾಣ್ತಿದ್ದೀನಿ ಅಂತ ಕೇಳೋಣ ಅಂತ ಅಂದ್ಕೊಂಡೆ. ಬಟ್ ನನ್ನ ತಂಗಿ ನನ್ನ ನೋಡಿದ ತಕ್ಷಣ ಸೀರಿಯಲ್ ವಿಲನ್ ಥರ ಕಾಣ್ತಿದ್ಯಾ ಅಂತ ಅಂದ್ಲು. ಅಲ್ಲೇ ನಾನು ಐ ವಾಸ್ ಲೈಕ್ ಏನು ಗುರು ಈ ಥರ ಕಮೆಂಟ್ ಕೊಡ್ತಾವಳೆ ಅಂತ. ಆ್ಯಂಡ್ ನಮ್ಮಪ್ಪ ನನ್ನ ನೋಡಿದ ತಕ್ಷಣ ರೆಡ್ ಸ್ವಲ್ಪ ಹುಷಾರಾಗಿರೋ, ಆಚೆ ಎಲ್ಲ ಹೋಗಬೇಡ, ಗುಳಿ ಕಾಣಿಸಿದ್ರೆ ಕಷ್ಟ ಅಂತ ಅಂದ್ಬಿಟ್ರು. ಈ ಥರ ಆಯಿತು ನನಗೆ 2 ಬೆಳಗ್ಗೆ ಈ ಥರ ವಿಯರ್ಡ್ ಕಾಂಪ್ಲಿಮೆಂಟ್ ಸಿಕ್ತು. ಸೊ ಇವಾಗ ಪೂಜೆ ನಾನಿನ್ನೂ ಮಾಡಿಲ್ಲ, ನಾಷ್ಟನೂ ಮಾಡಿಲ್ಲ. ಫಸ್ಟ್ ಪೂಜೆ ಮಾಡೋಣ, ದೆನ್ ವಿಲ್ ಹ್ಯಾವ್ ಅವರ್ ಬ್ರೇಕ್ಫಾಸ್ಟ್. ಸೊ ಇವಾಗ ಒಂದು ರೀಲ್ಸ್ ಶೂಟ್ ಮಾಡೋದು ಎಷ್ಟು ಕಷ್ಟ ಅಂತ ವಿಡಿಯೋಸ್ ತೋರಿಸ್ತೀನಿ. ಇದು ಬೇರೆ ಎಷ್ಟು ತೂಕ ಇದೆ ಅಂದರೆ ಈ ನಿಜ ತೂಕ ಇದೆ ಕಡೆ. ಸೊ ಇವಾಗ ಇದು ಹೆಂಗೋ ಇಲ್ಲೇ ಇತ್ತಲ್ಲ, ಸೊ ಈ ಬ್ಯಾಕ್ಗ್ರೌಂಡಲ್ಲೇ ಮಾಡೋಣ ಅಂತ ಅಂದ್ಬಿಟ್ಟು ಆಚೆ ಬಂದು ಶೂಟ್ ಮಾಡ್ತಿದ್ದೀನಿ. ಆ್ಯಂಡ್ ಇವಳಿಗೆ ಗಾಳಿ ಬೀಸು ಅಂತ ನಿಲ್ಸಿದ್ದೀನಿ. ಓಕೆನಾ, ಸ್ಟಾರ್ಟ್ ಮಾಡು. ಸ್ಟಾರ್ಟ್ ಆಗಿದೆ, ಸ್ಟಾರ್ಟ್ ಮಾಡಿ. ಜಾಸ್ತಿ ಬೀಸ್ಬೇಡ, ಸ್ವಲ್ಪ ಚೆನ್ನಾಗಿಲ್ಲ. ಅದೇ ಚೆನ್ನಾಗಿತ್ತು ನೋಡು. ಕೂದಲು ಮಾತ್ರ ಹಾರಬೇಕು ಅಷ್ಟೇ, ಓವರ್ ಆಗಿ ಹಿಂಗೆಲ್ಲ ಬೀಸ್ಬೇಡ. ಇವಾಗ ಟೇಕ್ 2 ನೀಟಾಗಿ ಮಾಡು. ಹಾಂ, ಸ್ಟಾರ್ಟ್. ಒಂಚೂರು ಈ ಕಡೆ ಬಾ. ಇವಾಗ ಸ್ಟಾರ್ಟ್. ಬೀಸ್ತಾನೆ ಇಲ್ಲ ಅದು, ಇದ್ ಮಾತ್ರ ಹಿಂಗ ಆರ್ಬೇಕು ಆ ಥರದ. ಹಂಗ್ ಮಾಡಿ. ಕರೆಕ್ಟ್. ಓಕೆನಾ? ನಾನು ಸ್ಮೈಲ್ ಮಾಡಿ, ನೀನ್ ಕರೆಕ್ಟಾಗಿ ಮಾಡಿದ್ರು. ಇವಾಗ ನನ್ನ ತಂಗಿ ನೆಟ್ಟಿಗೆ ಬೀಸ್ತಿಲ್ಲ ಅಂತ ಇವಾಗ ಅವ್ವ ಬಂದಿದ್ದಾರೆ ಸಪೋರ್ಟ್ ಮಾಡಕ್ಕೆ. ಸ್ಟಾರ್ಟ್. ಎಲ್ಲಮ್ಮ ನಾನೇ ಬೆಟ್ರು. 3 ನಿಮಿಷ ವಿಡಿಯೋ ಆಯ್ತು ಕಣಮ್ಮ. ಅದು ಕಾಣ್ತಿದೆ ಅಮ್ಮ, ಇನ್ನೊಂಚೂರು ಹಿಂದೆ. ಕಣ್ಣಲ್ಲಿ ನೀರೇ ಬಂತು. ಹೋಗ್ ಸುಮ್ಮನೆ ನೀನು. ಗೈಸ್, ನಮ್ಮಮ್ಮ ಎಳ್ಳು ಬೆಲ್ಲ ಪ್ಯಾಕ್ ಮಾಡೋದಕ್ಕೆ, ಐ ಮೀನ್ ಕೊಡೋದಕ್ಕೆ ಒಂದು ಹೊಸ ಟೆಕ್ನಿಕ್ನ ನೋಡಿದ್ದಾರೆ ಇನ್ಸ್ಟಾಗ್ರಾಮಲ್ಲಿ. ಸೊ ಅದನ್ನು ಟ್ರೈ ಮಾಡಿ ಹಾಕ್ತಾ ಇದ್ದಾರೆ. ಆಗಲ್ಲ, ಇನ್ಸ್ಟಾಗ್ರಾಮಲ್ಲಿ ನೋಡಿರೋದಕ್ಕಲ್ಲ, ನಾನು ಈ ಸಲ ಹೋಗಿ ಏನು ಬಾಕ್ಸ್ ಎಲ್ಲ ತೊಗೊಂಬರೋದಕ್ಕಾಗಿಲ್ಲ. ಹಾಗಾಗಿ ಇದನ್ನೇ ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ಇನ್ಸ್ಟಾಗ್ರಾಮಲ್ಲೂ ನೋಡಿದೆ, ಪರವಾಗಿಲ್ಲ, ಅವರು ಚೆನ್ನಾಗಿ ಇಷ್ಟ ಆಯಿತು, ಹಾಗಾಗಿ ಮಾಡ್ತಾಯಿದ್ದೀನಿ. ಏನಂತು ಅಪ್ಪ ನೋಡಿ, ಎಲ್ಲ ಓಕೆ ಅಂತೂ, ಆದರೆ ಸ್ಟೇಪ್ಲರ್ ಹಾಕ್ಬೇಡ. ಚೆನ್ನಾಗಿದೆ ನೋಡಿ, ಗಮ್ ಹಾಕು, ಇಲ್ಲ ಅಂತಂದರೆ ಮುಂದೆ ತಗೊಂಬ, ಇನ್ನು ಮುಂದೆ ನನ್ನ ಕ್ಯಾಮ್ರಾ ಮುಂದೆ. ನೈಸ್. ಗಮ್ ಹಾಕು, ಇಲ್ಲಾಂದರೆ ಟೇಪ್ ಹಾಕು ಅಂತಂದರು. ನಾನು ಸ್ಟೆಪ್ಲರೇ ಹಾಕಿದ್ದೀನಿ. ಎಲ್ಲರೂ ನಾನು ಕೊಟ್ಟಿರೋರಿಗೆಲ್ಲರೂ ಆದಷ್ಟು ಈ ಪಿನ್ನನ್ನು ಬಿಚ್ಚಿಬಿಟ್ಟು ನೀಟಾಗಿ ಡಸ್ಟ್ಬಿನ್ಗೆ ಹಾಕ್ಬಿಟ್ಟು ಆಮೇಲೆ ಎಳ್ಳು ಬೆಲ್ಲ ತಿಂತೀನಿ. ಓಕೆ, ಆಯಿತು ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ನಂಗೆ ಸೀರೆ ಹಾಕೊಂಡು ಕೂತ್ಕೊಳ್ಳೋಕ್ಕಾಗ್ತಿಲ್ಲ. ಬಟ್ ಇನ್ನು ನಾನು ಒಂದು ರೀಲ್ಸ್ ಶೂಟ್ ಮಾಡಿ ಪೋಸ್ಟ್ ಮಾಡಿದ್ದೀನಿ, ಇನ್ನೂ 2 ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅವಳು ಕೈ ಕಾಲು ಹಿಡಿಬೇಕು ಗೈಸ್, ಸುಳ್ಳು ಬರಲ್ಲ, ನಾನು ಮಾಡಲ್ಲ. ಆ್ಯಂಡ್ ಇವತ್ತು ನಮ್ಮ ಅಂಗಡಿ ಕ್ಲೋಸ್ ಮಾಡ್ತಿದ್ದಾರಂತೆ. ಸೊ ನಮ್ಮ ಅಪ್ಪನೂ ಬರ್ತಾರೆ ಇನ್ನು ಸ್ವಲ್ಪ ಹೊತ್ತಲ್ಲಿ. ಅದಕ್ಕೂ ಮುಂಚೆ ರೀಲ್ಸ್ ಮಾಡಬೇಕು. ಟೈಮ್ ಇಲ್ಲ. ನಾಳೆ ನನಗೆ ಎಕ್ಸಾಮ್ ಇದೆ, ಮರೆತೇ ಹೋಗಿದ್ದೀನಿ. 3 ದಿವಸ ಇದೆ ಇನ್ನು ಎಕ್ಸಾಮ್ಗೆ, ಟೈಮು 3 ದಿವಸ ಇದೆ. ನಾನು ಓದ್ಕೊಳ್ಳೋಣ ಅಂತಂದ್ರೆ ಕುಮಾರಸ್ವಾಮಿ ಡೈಲಾಗು 3 ದಿವಸ ಇದೆ ಎಕ್ಸಾಮ್ಗೆ. ಅದು
ಅದು ಏನು ಗೊತ್ತಾ, ನಮ್ಮಮ್ಮ ಏನು ಹೇಳ್ತಿರೋದು ಅಂದರೆ, ನಾನೊಂದು ರೀಲ್ಸ್ ಕಳಿಸಿದ್ದೆ ನಮ್ಮಮ್ಮಗೆ. ಆ ರೀಲ್ಸ್ ನಾನು ಇಲ್ಲಿ ಹಾಕ್ತೀನಿ ನೋಡಿ. ಅದರಲ್ಲಿ ಏನಿತ್ತು ಅಂದರೆ ಕುಮಾರಸ್ವಾಮಿದೊಂದು ಮೀಮ್ ಇತ್ತು. ಅದರಲ್ಲಿ ಏನು ಅಂದರೆ ಲೈನ್ ಇತ್ತು, ಓದ್ಕೊ, ನೀನು ಯಾಕೆ ಓದ್ಕೊಳ್ಳಲ್ಲ, ಎಕ್ಸಾಮ್ ಹತ್ರ ಬಂತು, ಯಾಕೆ ಇನ್ನೂ ಓದಿಲ್ಲ ಅಂತ ಲೈನ್ ಇತ್ತು. ಅದಕ್ಕೆ ಕುಮಾರಸ್ವಾಮಿ ಡೈಲಾಗ್ ಏನಿತ್ತು ಅಂದರೆ, ಇನ್ನೂ 3 ದಿನ ಟೈಮ್ ಇದೆ, ಇನ್ನೂ 3 ದಿನ ಟೈಮ್ ಇದೆ ಅನ್ನೋ ಥರ ಇತ್ತು. ಅದನ್ನು ನಾನು ಹಾಕ್ತೀನಿ ನೋಡಿ. ಅದಕ್ಕೆ ನಾವು ರೇಗಿಸ್ತವ್ರೆ. ಇನ್ನೂ 3 ದಿವಸ ಇದೆ, ಇನ್ನೂ 3 ದಿವಸ ಇದೆ, ಯಾಕೆ ಓದ್ತೀಯ ಬಿಡು ಅಂತ. ಇನ್ನೂ 3 ದಿವಸ ಟೈಮ್ ಇದೆ, ಇನ್ನೂ 3 ದಿವಸ ಟೈಮ್ ಇದೆ, ತಲೆ ಕೆಡಿಸ್ಕೋಬೇಡಿ. ಏನು ಹುಡುಗಿರ ಗೊತ್ತೇ ಇಲ್ಲ ಫ್ರೆಂಡ್ಸ್. ಯಾಕೆ ಅಂತಂದ್ರೆ ಇನ್ನು ನಾಳೆ ಎಕ್ಸಾಮ್ ಇಟ್ಕೊಂಡು ಇನ್ನು ನನ್ನ ಸ್ಟಾರ್ಟೇ ಮಾಡಿಲ್ಲ. ಅದ್ರೊಳಗೂ ಕಷ್ಟದ ಸಿಲೆಬಸ್ ಅಂತ ಹೇಳ್ತಾ ಇದ್ದಾಳೆ. ನಾವೆಲ್ಲ ಎಷ್ಟು ದಿನ ರಜಾ ಕೊಟ್ಟರು ನಾವು ಓದೋದೇ ಎಕ್ಸಾಮ್ ಹಿಂದಿನ ದಿನ ಅಷ್ಟೇ. ಎಕ್ಸಾಮ್ ಹಿಂದಿನ ದಿನ ಓದ್ರೆ. ಸೊ ಗೈಸ್, ನಾನು ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಆ್ಯಂಡ್ ದೇವಸ್ಥಾನಕ್ಕೂ ಹೋಗಿ ಬರೋಕ್ಕಾಗಲಿಲ್ಲ, ಬಿಕಾಸ್ ನನ್ನ ನಾಳೆ ಎಕ್ಸಾಮ್ ಇದೆ. ಸೊ ಅಷ್ಟು ವ್ಲಾಗ್ನ ಡ್ರ್ಯಾಗು ಮಾಡಲಿಲ್ಲ, ಏನಿಲ್ಲ. ಬೆಳಗ್ಗೆ ಪೂಜೆ ಮುಗಿಸಿ ಆಮೇಲೆ ಸಿಂಪಲಾಗಿ ರೆಡಿಯಾಗಿ, ಸಿಂಪಲಾಗಿನ ಚೆನ್ನಾಗಿ ರೆಡಿಯಾಗಿ ಪೂಜೆ ಮಾಡಿ ಇಷ್ಟ ಆಗಿತ್ತು ಹಬ್ಬ. ಸೊ ದಟ್ಸ್ ಆಲ್ ಫಾರ್ ದ ಡೇ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಸಂಧ್ಯಾ ತನು ಚಾನಲ್ನ ಸಪೋರ್ಟ್ ಮಾಡಿ. ಆ್ಯಂಡ್ ನನ್ನದು 3K ಫ್ಯಾಮಿಲಿ ಆಗಿದೆ ಯೂಟ್ಯೂಬಲ್ಲಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಹೀಗೆ ಸಪೋರ್ಟ್ ಮಾಡ್ತೀರಿ. ಬಾಯ್. ಓಕೆ ಗೈಸ್, ಬಾಯ್. ವಿಡಿಯೋ ಎಲ್ಲ ಆಯ್ತಂಡಿ. ಇವಾಗ ಡ್ರೆಸ್ ಚೇಂಜ್ ಮಾಡಿ ಓದ್ಕೊಳಕ್ಕೆ ಹೋಗ್ಬೇಕಷ್ಟೆ. ಹಿಂದೆ ಹೋಗು, ತೋರಿಸ್ತೀನಿ. ಇವಳು ಡ್ರೆಸ್ ನೋಡ್ಬೇಕಂತೆ ನೋಡಿ. ಓಹೋ ಹೋ ಹೋ ಹೋ, ಆಯ್ತಾಯ್ತು. ಆ್ಯಂಡ್ ಇವಾಗ ಸಾನಿಧ್ಯ, ಯುಕ್ತ ಆ್ಯಂಡ್ ಹೇಮಂತ್ ನೋಡಿ ಹೊಸ ಫ್ರೆಂಡ್. ತೋರ್ಸಲ್ಲ ಹೋಗು. ಆ್ಯಂಡ್ ಅವಳು ನಿನ್ನ ತಂಗಿನಾ? ಅವಳನ್ನ ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ತಿದ್ದೆ. ಇವಳೇನಾ ಫಾಲೋ ಮಾಡ್ತಿರೋದು ನೋಡಿ ಗೈಸ್. ಸೊ ಇವಾಗ ನಾವೆಲ್ಲರೂ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ. ನಾವು ಒಪ್ಪ ಬರಬೇಕು, ಕಾಯ್ತಾ ಇದ್ದೀವಿ. ಏನಂದೆ ಥ್ಯಾಂಕ್ ಯು. ಎಲ್ಲರೂ ಇದು ಏನೋ ಅವನು ಆಗಲೇ ಹೇಳ್ದ. ಇಲ್ಲ, ಆಗಲೇ ಹೇಳ್ದ, ಸುಮ್ಮನೆ ಇರು. ಹ್ಯಾಪಿ ಸಂಕ್ರಾಂತಿ.